ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಒಂದು ಸಸ್ಪೆನ್ಸ್ ಇರುತ್ತೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದ್ ಮನೆಯಲ್ಲಿ ಕಳ್ತನ ಆಗಿರುತ್ತೆ, ಅದನ್ನ ಮಾಡ್ತಿರೋರು ಯಾರು? ಸೀರಿಯಲ್ ಕಿಲ್ಲಿಂಗ್ ಆಗ್ತಿರುತ್ತೆ, ಅದನ್ನ ಮಾಡ್ತಿರೋರು ಯಾರು? ಹೀಗೆ ಕತೆ ಸಿಂಪಲ್ ಆಗಿ ಸ್ಟಾರ್ಟ್ ಆಗಿ ಒಂದೊಂದೇ ಕ್ಲೂ ಕೊಡ್ತಾ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಕತೆಗೆ ಇನ್ವಾಲ್ವ್ ಮಾಡ್ಕೋಬೇಕು. ಆಗ ಅವರು ಈ ಪ್ರಾಬ್ಲಮ್ಗೆ ಇವನೇ ಕಾರಣ, ಇವನೇ ಎಲ್ಲ ಮಾಡಿರೋದು ಅಂತ ಒಬ್ಬನ್ನ ಗೆಸ್ ಮಾಡ್ತಾರೆ. ಬಟ್ ಈ ಪಾಯಿಂಟ್ ಅಲ್ಲೇ ಡೈರೆಕ್ಟರ್ ಎಷ್ಟು ಇಂಟೆಲಿಜೆಂಟ್ ಆಗಿ ಕತೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಡಿಯನ್ಸ್ ಏನ್ ಅನ್ಕೊಂಡಿರ್ತಾರೋ ಅದು ಸುಳ್ಳಾಗ್ಬೇಕು. ಇಲ್ಲ ಆಡಿಯನ್ಸ್ಗೆ ಗೊತ್ತಾದ್ರೂ ಪರವಾಗಿಲ್ಲ, ಬಟ್ ಹೇಗಾಯ್ತು ಅನ್ನೋ ಕ್ಯೂರಿಯಾಸಿಟಿನ ಬಿಟ್ಕೊಡ್ಬಾರ್ದು. ಆಗ ಥ್ರಿಲ್ಲರ್ಸು ಸಖತ್ತಾಗಿ ವರ್ಕ್ ಆಗ್ತವೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಯಾರು ಆ ಪ್ರಾಬ್ಲಮ್ಗೆ ಕಾರಣ ಆಗಿರ್ತಾರೋ ಅವರನ್ನ ಕಥೆಯ ಸ್ಟಾರ್ಟಿಂಗ್ ಅಲ್ಲಿ ಆಡಿಯನ್ಸ್ ಅಟೆನ್ಷನ್ ಅವ್ರ ಕಡೆ ಹೋಗ್ದಲೆ ಸ್ಮಾರ್ಟ್ ಆಗಿ ಎಸ್ಟಾಬ್ಲಿಷ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ರತ್ಸಾಸನ್ ಸಿನಿಮಾದಲ್ಲಿ ಕಿಲ್ಲರ್ನ ಒಂದು ಆನ್ಯುವಲ್ ಡೇ ಫಂಕ್ಷನ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಲೇಟರ್ ಪಾರ್ಟ್ ಆಫ್ ದ ಮೂವಿಲಿ ಅವನೇ ಕಿಲ್ಲರ್ ಅಂತ ಗೊತ್ತಾಗುತ್ತೆ. ಆಗ ಆಡಿಯನ್ಸ್ಗೆ ಒಂದೊಳ್ಳೆ ಸಸ್ಪೆನ್ಸ್ ರಿವೀಲ್ ಆದಂಗೆ ಆಗುತ್ತೆ. ಥ್ರಿಲ್ಲರ್ಸ್ನ ಇಷ್ಟಪಡೋ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಸಿನಿಮಾ ರಿಲೇಟೆಡ್ ಇನ್ಫಾರ್ಮೇಷನ್ಗೆ ಫಾಲೋ ಮಾಡೋದು ಮರಿಬೇಡಿ.